ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕನ್ವರ್ಷನ್ ಆಫ್ ಡೆಸಿಮಲ್ ಟು ಬೈನರಿ, ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಯಾವುದು ಡೆಸಿಮಲ್ ಟು ಬೈನರಿ ನೋಡ್ತಾ ಹೋಗೋಣ. ಡೆಸಿಮಲ್ ಟು ಬೈನರಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ, ಫಸ್ಟ್ ಯಾವ್ದಾದ್ರು ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 125. ಸೊ ಡೆಸಿಮಲ್ನ ಬೇಸ್ ಹೇಗಿರುತ್ತೆ, ಡೆಸಿಮಲ್ ಬೇಸ್ 10 ಮತ್ತು ಬೈನರಿ ಬೇಸ್ 2. ಸೊ ಡೆಸಿಮಲ್ಲಿಂದ ನಾನು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಸೊ ಏನು ಮಾಡ್ತೀನಿ ಅಂತಂದರೆ, ಫಸ್ಟು 3 ಸ್ಟೆಪ್ಗೂ ಅಂದರೆ ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಟು ಆಕ್ಟಲ್, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಮೂರಕ್ಕೂ ಕೂಡ ಮಾಮೂಲಿ ನೋಡ್ತಾ ಹೋಗೋಣ. ಆಮೇಲೆ ಬೇಕಾದ್ರೆ ಶಾರ್ಟ್ ಕಟ್ಸ್ ಏನಾದರೂ ಇದ್ದರೆ ಆ ಥರ ನೋಡ್ತಾ ಹೋಗೋಣ. ಸೊ ಫಸ್ಟ್ ಡೆಸಿಮಲ್ ಟು ಬೈನರಿ ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಏನು ಮಾಡೋದು, 125ನ ಬರ್ಕೊಂಡು ಅದನ್ನು ಬೇಸ್ 2 ಅಲ್ವಾ, ಸೊ 2 ಇಂದ ಡಿವೈಡ್ ಮಾಡಿ. 2 6 12, 2 2 4. ಸೊ ರಿಮೈಂಡರ್ ಎಷ್ಟು ಉಳಿತು, 1. ಸೊ ರಿಮೈಂಡರ್ನ ಬಲಗಡೆ ಸೈಡ್ ಬರೀಬೇಕು, 1. ನೆಕ್ಸ್ಟ್ 2 3 6, 2 1 2. ಸೊ ರಿಮೈಂಡರ್ 1. ನೆಕ್ಸ್ಟ್ 2 1 2, 2 5 10. ಸೊ ರಿಮೈಂಡರ್ 1. ನೆಕ್ಸ್ಟ್ 2 7 14, ರಿಮೈಂಡರ್ 1. ಇಲ್ಲಿ ರಿಮೈಂಡರ್ 0 ಬರುತ್ತೆ. ಓಕೆ. ನೆಕ್ಸ್ಟ್ 2 3 6, ರಿಮೈಂಡರ್ 1. ನೆಕ್ಸ್ಟ್ 2 1 2, ರಿಮೈಂಡರ್ 1. ಸೊ ಇಲ್ಲಿಗೆ 1 ಬಂದಾಗ ನಿಲ್ಲಿಸ್ಬೇಕು. ಸೊ ಇವಾಗ ಇದೇನಾಗುತ್ತೆ, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಮತ್ತು ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ನಾವು ಯಾವ ಕಡೆಯಿಂದ ಯಾವುದಕ್ಕೆ ಬರಿಬೇಕು, ಸೊ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಸೈಡಿಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಸೈಜ್ ಬಿಟ್ ಸೈಜ್ನ ಬರಿಬೇಕು. ಸೊ ಇವಾಗ ಆನ್ಸರ್ ಏನಾಗುತ್ತೆ, ನಮ್ಮ ಆನ್ಸರು ಸೊ 1 1 1 1 0 1 ಟು ದ ಬೇಸ್ 2. ಸೊ ನಮ್ಮ ಆನ್ಸರ್ ಇದಾಗಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಡೆಸಿಮಲ್ ಟು ಆಕ್ಟಲ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನು, ಡೆಸಿಮಲ್ ಟು ಆಕ್ಟಲ್. ಸೊ ಡೆಸಿಮಲ್ ಟು ಆಕ್ಟಲ್ ಏನು ಮಾಡೋದು, ಸಿಂಪಲ್ ಅದೇ ಎಕ್ಸಾಂಪಲ್ನ ತೊಗೊತಾ ಹೋಗೋಣ. 125 ಡೆಸಿಮಲ್ಲಲ್ಲಿರುವಂಥದ್ದನ್ನು ನಾನು ಆಕ್ಟಲ್ ಅಂತ ಅಂದರೆ ಬೇಸ್ 8. ಸೊ ಏನು ಮಾಡ್ತೀನಿ, 125ನ 8ಇಂದ ಡಿವೈಡ್ ಮಾಡ್ತೀನಿ. ಸೊ 8 1 8. ಸೊ ಕ್ಯಾರಿ ಎಷ್ಟು ಬರುತ್ತೆ, 8 1 8 ಅಂತ ಅಂದರೆ 4 ಬರುತ್ತೆ, 45. 8 5 40. ಸೊ ನನಗೆ 5 ರಿಮೈಂಡರ್ ಉಳಿತು. ನೆಕ್ಸ್ಟ್ 8 1 8. ಸೊ ರಿಮೈಂಡರ್ 7. ಸೊ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಹೇಗೆ ಬರೀಬೇಕು, ಕೆಳಗಿಂದ ಮೇಲೆ ಬರಬೇಕು. ಸೊ ಆನ್ಸರ್ ಏನಾಯಿತು, 175 ಬೇಸ್ 8. ಸೊ ಇದು ನನ್ನ ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನ್ ಆಯಿತು. ಸೊ ನೆಕ್ಸ್ಟ್ ಡೆಸಿಮಲ್ ಟು ಮೂರನೇದು ಯಾವುದು, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್. ಸೊ ಇದನ್ನು ಹೇಗೆ ಮಾಡೋದು, ಅದೇ ನಂಬರ್ನ ತಗೋಣ. 125 ಟು ದ ಬೇಸ್ 10 ಅನ್ನು ನಾನೇನು ಮಾಡಬೇಕು, ಟು ದ ಬೇಸ್ 16. ಯಾಕಂತಂದರೆ ಹೆಕ್ಸಾಡೆಸಿಮಲ್ ಅಂತ ಅಂದರೆ 16. ಸೊ ಇದನ್ನು ಹೇಗೆ ಬರಿತೀವಿ ಅಂತಂದರೆ 0 to 9 ನಂಬರ್ಸ್ ಬರುತ್ತೆ. ನೆಕ್ಸ್ಟ್ 10ಅನ್ನು ಹೇಗೆ ಬರಿತೀವಿ, 10ಅನ್ನು ಎ ಅಂತ ಬರಿತೀವಿ, 11ಅನ್ನು ಬಿ ಅಂತ ಬರಿತೀವಿ, 12ಅನ್ನು ಸಿ ಅಂತ ಬರಿತೀವಿ, 13ಅನ್ನು ಡಿ ಅಂತ ಬರಿತೀವಿ, ಸೊ 14ಅನ್ನು ಇ ಅಂತ, 15ಅನ್ನು ಎಫ್. ಸೊ 0 to 15 ಅಂತ ಅಂದರೆ ಟೋಟಲ್ಲು ಹೆಕ್ಸಾಡೆಸಿಮಲ್ 16 ಬಂತು. ಸೊ ಇವಾಗ ಏನು ಮಾಡಬೇಕು, 125ಅನ್ನು 16ಇಂದ ಡಿವೈಡ್ ಮಾಡ್ತೀನಿ. ಸೊ 16 7 ಬರುತ್ತೆ. ಸೊ ನನಗೆ ರಿಮೈಂಡರ್ ಏನು ಉಳಿಯುತ್ತೆ ಅಂತ ಅಂದರೆ 13 ರಿಮೈಂಡರ್ ಉಳಿತಾ ಹೋಗುತ್ತೆ. ಸೊ 13 ರಿಮೈಂಡರ್ ಉಳಿದಾಗ ನಾನೇನು ಆನ್ಸರ್ ಬರೀಬೇಕು, 7. ಮತ್ತು 13ಅನ್ನು ನಾನು ಡೈರೆಕ್ಟ್ 13 ಅಂತ ಬರೆಯೋಂಗಿಲ್ಲ, ಯಾಕಂತಂದರೆ 13ನ ವ್ಯಾಲ್ಯೂ ಏನು, ಡಿ. ಸೊ 7D. ಸೊ ಬೇಸ್ ಎಷ್ಟು, 16. ಸೊ ಇದೇ ರೀತಿ ಎಕ್ಸಾಂಪಲ್ಗಳನ್ನ ನಾನು ಹೇಳ್ಕೊಟ್ಟಿರುವ ರೀತಿಯಲ್ಲಿ ಮಾಡ್ತಾ ಹೋಗಿ ಈಸಿಯಾಗಿ ನೀವು ಕಲಿತಾ ಹೋಗ್ಬೋದು. ಸೊ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.